ಥ್ಯಾಂಕ್ ಯು ಚಿನ್ನಿ, ನನ್ನ ಜೀವನಕ್ಕೆ ಬಂದಿದ್ದಕ್ಕೆ. ನೀವು ಬಂದಾಗಿನಿಂದ ನನ್ನ ಜೊತೆ ಎಲ್ಲನೂ ಬದಲಾಗಿದೆ. ನಿಮಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಅದನ್ನು ಹೇಗೆ ತೋರಿಸ್ಬೇಕು ಅಂತಲೂ ಗೊತ್ತಿಲ್ಲ. ನನ್ನ ತುಂಬಾ ಸಹಿಸ್ಕೊಂಡಿದ್ದೀರಾ ಇಲ್ಲಿವರೆಗೂ. ಇದ್ರ ಜೊತೆಗೆ ಮತ್ತೇನೋ ಹೇಳಬೇಕು ನಿಮಗೆ. ಅವಳಷ್ಟೇ ಮುದ್ದು ಮುದ್ದು ಮಾತುಗಳನ್ನು ಆಡುತ್ತಿದ್ದರೆ ಅವನಿಗೆ ಕೇಳುತ್ತಲೇ ಇರಬೇಕೆಂದು ಅನಿಸುತ್ತಿತ್ತು. ಇಷ್ಟೆಲ್ಲ ಹೇಳಿದ್ಯಲ್ಲ, ಇನ್ನೇನು ಅದನ್ನು ಹೇಳ್ಬಿಡು. ಅವಳ ದುಂಡು ಕೆನ್ನೆಯನ್ನು ಮೆಲ್ಲಗೆ ಹಿಂಡಿದ. ಐ ಲವ್ ಯು ಚಿನಿ. ದೇವಸ್ಥಾನದ ಹೊರಗಿನಿಂದ ರೆಸಾರ್ಟ್ನ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಅವರಿಬ್ಬರು ದಾರಿಯ ಪಕ್ಕದಲ್ಲಿ ಮಾತನಾಡುತ್ತಾ ಸಾಗುತ್ತಿದ್ದರೆ ಅವಳ ಮಾತಿನ ನಂತರ ಇಬ್ಬರು ಮಾತನಾಡದೆ ಕೈ ಬೆಸೆದು ರೆಸಾರ್ಟ್ನ ಒಳಹೊಕ್ಕರು. ನಕುಲ್ ನವಮಿ ಇಬ್ಬರು ಬಂದ ಮೇಲೆ ಸೆಲೆಬ್ರೇಟ್ಗೆ ರೆಡಿ ಮಾಡಿದ್ದ ಹಾಲ್ ಕಡೆ ನಡೆದರೆ ದೊಡ್ಡದಾದ ಕೇಕನ್ನು ತರಿಸಿ ಇಡೀ ಕೋಣೆಯನ್ನು ಬಲೂನ್ಗಳು ಮತ್ತು ಇನ್ನಿತರ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಲಾಗಿತ್ತು. ಸರ್ ಎಂದು ಬಂದ ನಿರೀಕ್ಷಳ ಮಾತು ಗಲಾಟೆಯಲ್ಲಿ ಕೇಳಿಸಿಕೊಳ್ಳದೆ ಹೋದ ನಕುಲ್. ಕೋಪವೊಂದು ಉಕ್ಕಿತು ನಿರೀಕ್ಷಳಿಗೆ. ಅದು ಮತ್ತಷ್ಟು ಹೆಚ್ಚಾದದ್ದು ನಕುಲ್ ಪಕ್ಕ ನವಮಿ ನಿಂತಾಗ. ಅವಳು ದೂರದಲ್ಲಿ ಇದ್ದಾಗಲೇ ನಕುಲ್ ನವಮಿಯ ಕೈ ಹಿಡಿದು ಕೇಕ್ ಕತ್ತರಿಸಿ ಸಂಭ್ರಮಿಸಿ ಆಗಿತ್ತು. ಅವನು ಪ್ರೀತಿಯಿಂದ ಮೊದಲು ತಿನ್ನಿಸಿದ ಸಿಹಿ ಮಡದಿಯ ಒಡಲೊಳಗೆ ಸೇರಿದರೆ ಅಲ್ಲಿದ್ದ ಕೆಲವರ ಎದೆಯಲ್ಲಿ ಅಸೂಯೆ ಹೊಗೆ ಆಡಿತ್ತು. ನವಮಿ ಬರುವುದಕ್ಕೂ ಮೊದಲಿನಿಂದಲೂ ಎಲ್ಲರೂ ನಕುಲ್ನ ಬರ್ತ್ಡೇಗೆ ಅವರಿಷ್ಟಪಟ್ಟ ವಿವಿಧ ಗಿಫ್ಟ್ಗಳನ್ನು ಕೊಡುವುದು ಅಭ್ಯಾಸ ಮಾಡಿಕೊಂಡಿದ್ದರು. ಅದರಂತೆಯೇ ಜಾಕೆಟ್ಗಳು, ಶೂಸ್, ವಾಚ್ ಎಂದು ಗಿಫ್ಟ್ಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದರೆ ನವಮಿ ಬರಬರುತ್ತಾ ಪಕ್ಕಕ್ಕೆ ಸರಿದು ಹೋಗಿದ್ದಳು. ಅವನ ಆಫೀಸ್ನ ಹುಡುಗಿಯರೆಲ್ಲ ಅವನ ಸುತ್ತವೇ ಮುತ್ತಿಕೊಂಡರೆ ಅವನಿಗೂ ಕೂಡ ಮಡದಿಯ ಮರೆವಾಗಿತ್ತು. ಈ ಹುಡುಗಿಯರ ಸಂಘಕ್ಕೆ ಸೇರಲಾಗದು ಎಂದು ಎಲ್ಲರೂ ತಮ್ಮ ಗಿಫ್ಟ್ ಕೊಟ್ಟು ಬಿಡ್ಲಿ ಎಂದುಕೊಂಡ ನವಮಿ ಸೋಫಾದ ಮೇಲೆ ಕುಳಿತರೆ ಸಂತೋಷ್ ಮತ್ತು ಲಕ್ಷ್ಮಿಗೂ ಕೂಡ ಅದೇ ಗತಿ. ಮೂವರು ಮುಖ ನೋಡಿಕೊಂಡರೆ ನವಮಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು. ಅವನು ಆ ಬರ್ತ್ಡೇ ಕೋಣೆಯನ್ನು ಪ್ರವೇಶಿಸುವುದಕ್ಕೂ ಸಂತೋಷ್ ಮೆತ್ತಗೆ ಎದ್ದು ಅವನ ಕಡೆ ಹೋಗುವುದಕ್ಕೂ ಸರಿಹೋಯ್ತು. ನಕುಲ್ನನ್ನ ಮುತ್ತಿಕೊಂಡಿದ್ದ ಹುಡುಗಿಯರ ಕಡೆಗೆ ಕಣ್ಣಾಡಿಸಿದ ಸಂತೋಷ್ ಅವನನ್ನು ಹೊರಗಡೆ ಕರೆದುಕೊಂಡು ಹೋದವ ಅವನ ಫೋನ್ ತೆಗೆದು ಪರಿಸ್ಥಿತಿಗೆ ತಕ್ಕಂತೆ ಒಂದು ಕನ್ನಡ ಹಾಡನ್ನು ಹುಡುಕಿ ಹೊರಗಿದ್ದ ಸೌಂಡ್ ಸಿಸ್ಟಮ್ಗೆ ಅದನ್ನು ಕನೆಕ್ಟ್ ಮಾಡಿ ಜಾಸ್ತಿ ಸೌಂಡ್ ಕೊಟ್ಟು ಒಳಗಿದ್ದ ಸ್ಪೀಕರ್ಗಳಲ್ಲಿ ಹಾಡು ಜೋರಾಗಿ ಬರುವಂತೆ ಮಾಡಿ ಮೆಲ್ಲಗೆ ಬಂದು ಮತ್ತೆ ಲಕ್ಷ್ಮಿಯ ಪಕ್ಕವೇ ಕುಳಿತ. ಯವ್ವ ನಾ ಹೆಂಗೆ ಬಾಳಲೆ, ಇಂಥ ಗಂಡ ಕೂಡ ಹೆಂಗೆ ಬಾಳಲೆ, ಜೊಲ್ಲು ಸುರಿಸೋನು ಈ ಬಂಡ ನನ್ನ ಗಂಡ, ನಾರಿಯರ ಜೋಕುಮಾರ, ನನ್ನ ಕಣ್ ಕೂಡ್ಲೆ ಮಂಕಾದ. ಇಡೀ ಹಾಲಿನಲ್ಲಿ ಇಂಥದ್ದು ಒಂದು ಹಾಡು ಬಂದದ್ದೇ ಹಾಲ್ನಲ್ಲಿ ಇದ್ದವರೆಲ್ಲ ಮುಖ ನೋಡಿಕೊಂಡು ಕನ್ಫ್ಯೂಸ್ ಆದರೆ ವಿಚಿತ್ರ ಗೊಂದಲದಲ್ಲಿ ಸುತ್ತಮುತ್ತ ನೋಡಿದ ನಕುಲ್ ಪೆಚ್ಚಾಗಿದ್ದ. ಸಂತೋಷ್ ಮಾಡಿದ ತರ್ಲೆಗೆ ಅವರೆಲ್ಲರ ಮುಖ ನೋಡಿ ಅವನಿಗೆ ನಗು ತಡೆಯಲಾಗುತ್ತಿಲ್ಲ. ಇತ್ತ ನವಮಿ ಮತ್ತು ಲಕ್ಷ್ಮಿ ಕಷ್ಟಪಟ್ಟು ಬರುತ್ತಿರುವ ನಗುವನ್ನು ತಡೆಯುತ್ತಿದ್ದರೆ ಸಂತೋಷ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಈ ಕೆಲಸ ಮಾಡಿದ್ದು ಅವನೇ ಆದರೂ ನಕ್ಕರೆ ಎಲ್ಲಿ ಗೆಳೆಯನ ಪ್ರತಿಷ್ಠೆ ನೆಲ ಕಚ್ಚುವುದು ಎಂದು ಕಷ್ಟಪಟ್ಟು ನಗು ತಡೆಯುತ್ತಿದ್ದ. ಯಾರು ಸಾಂಗ್ ಪ್ಲೇ ಮಾಡಿದ್ದು ಅಂತ ಸೌಂಡ್ ಇರುವ ಹಾಲ್ನಲ್ಲಿ ನಕುಲ್ ಎಲ್ಲರನ್ನೂ ನೋಡುತ್ತಾ ಕೇಳುತ್ತಿದ್ದರೆ ಸೋಫಾದಲ್ಲಿ ಕುಳಿತ ಮೂವರ ಬಿಟ್ಟರೆ ಮಿಕ್ಕೆಲ್ಲರೂ ಅವನ ಸುತ್ತವೇ ಇದ್ದರು. ನಗು ತಡೆಯುತ್ತಾ ಕುಳಿತಿದ್ದವರ ಮೇಲೆ ಕೊನೆಗೆ ಗಮನ ಹೋದದ್ದು. ಹಾಡು ಇನ್ನು ಮುಂದೆ ಹೋಗಲು ತಡೆದುಕೊಳ್ಳಲಾಗದಷ್ಟು ನಗು ಉಕ್ಕಿತ್ತು ನವಮಿಗೆ. ಕಷ್ಟಪಟ್ಟು ತುಟಿ ಕಚ್ಚಿ ಸಂಭಾಳಿಸುತ್ತಾ ಮೇಲೆದ್ದವಳು 1 ನಿಮಿಷ ಎಂದು ಸನ್ನೆಯಲ್ಲಿ ಕೈ ತೋರಿಸಿ ಹೇಳಿದವಳು ಹೊರಗೋಡಿದಳು. ಅವಳ ಹಿಂದೆ ಎದ್ದು ನಿಂತ ಲಕ್ಷ್ಮಿ ಕೂಡ 1 ನಿಮಿಷ ಎಂದು ತೋರಿಸಿ ಹೊರಗೋಡಿದರೆ ಇಬ್ಬರನ್ನೇ ಯಥಾವತ್ತಾಗಿ ಅನುಸರಿಸಿದ ಸಂತೋಷ್ ಕೂಡ 1 ನಿಮಿಷ ಎಂದು ಕೈ ತೋರಿಸಿ ಹೊರ ಹೋದ. ಅಲ್ಲಿಗೆ ಇಲ್ಲಿನ ಕಿತಾಪತಿಯ ರೂವಾರಿ ಯಾರೆಂದು ನಕುಲ್ಗೆ ಅರ್ಥವಾದರೆ ಇನ್ನೂ ಮುಂದುವರಿಯುತ್ತಿದ್ದ ಹಾಡಿನ ಸಾಲುಗಳಿಂದ ಸುತ್ತ ನಿಂತ ಹುಡುಗಿಯರಿಂದ ದೂರ ಸರಿದು ಮುಖ ಮುಚ್ಚಿಕೊಂಡು ಓಡಿ ಹೋಗುವಂತಾಯಿತು. ಬರಲಾಗದ ನಗಲಾರದ ನಗುವನ್ನು ತುಟಿಗಳ ಮೇಲೆ ತಂದುಕೊಂಡು ಕಷ್ಟಪಟ್ಟು ಆ ಹುಡುಗಿಯರ ಮಧ್ಯೆ ನಿಂತಿದ್ದನವ. ಇತ್ತ ಅವಸರದಲ್ಲಿ ಹೊರಗೋಡಿ ಬಂದ ಮೂವರು ಹೊಟ್ಟೆ ಹಿಡಿದು ನಗುತ್ತಿದ್ದರು.
ಹಾಡು, ನಕುಲ್ ಎಕ್ಸ್ಪ್ರೆಷನ್ ಎಲ್ಲವೂ ಬಹಳ ನಗು ಉಕ್ಕಿಸುವಂತಿತ್ತು. ಪ್ಲೀಸ್ ಸ್ಟಾಪ್ ದಿ ಸಾಂಗ್ ಎಂದು ನಾಜೂಕಾಗಿ ಹೇಳಿದ ನಕುಲ್ ಆ ಹುಡುಗಿಯರ ಸಂಘದಿಂದ ಹೊರಬಂದಿದ್ದ. ಹೊರಬಂದು ನೋಡಿದಾಗ ಬೇಕಾಬಿಟ್ಟಿ ನಗುತ್ತಿದ್ದ ಮೂವರು ಕಂಡರು. ಬಂದವನ ಪರಿವೇ ಇಲ್ಲದಂತೆ ತಮ್ಮದೇ ಲೋಕದಲ್ಲಿದ್ದ ಮೂವರನ್ನು ಕೈಕಟ್ಟಿ ದಿಟ್ಟಿಸಿದ ಹುಡುಗನಿಗೆ ತುಸು ಕೋಪವು ಏರಿದಂತಿದೆ. ನವಮಿಯ ಫೋನ್ ಬಡಿದುಕೊಳ್ಳುವುದಕ್ಕೂ ಸಂತೋಷ್ ನಕುಲ್ನ ಕಡೆಗೆ ನೋಡುವುದಕ್ಕೂ ಸರಿಯಾಯಿತು. ಲಕ್ಷ್ಮಿ ಮತ್ತು ಸಂತುವಿನ ನಗು ನಿಂತರೆ ನವಮಿ ಮಾತ್ರ ಅವನ ನೋಡದೆಯೇ ತಂಗಿಯ ಫೋನ್ ರಿಸೀವ್ ಮಾಡಿದ್ದಳು. ಅತ್ತಲಿಂದ ನಕ್ಷತ್ರ ಏನು ಮಾತನಾಡಿದಳೋ ನವಮಿ ಕೊಂಚ ಮಂಕಾದಂತೆ ಕಂಡಿತು. ಹೆಚ್ಚೇನು ಮಾತನಾಡದೆ ಎಲ್ಲದಕ್ಕೂ ಸರಿ ಎಂದು ಉತ್ತರಿಸಿದವಳು ಒಮ್ಮೆಲೆ ನಗು ಖಾಲಿಯಾಗಿ ಬಾಡಿದ ಹೂವಿನಂತಾದಳು. ನಕುಲ್ನ ಗಮನ ಬಂದಾಗಿನಿಂದ ಅವಳ ಮೇಲೆ ಇದ್ದಿದ್ರಿಂದ ಅವಳೆಲ್ಲ ಹಾವಭಾವಗಳನ್ನು ಸೆರೆ ಹಿಡ್ದಿದ್ದ. ಇದಕ್ಕೆ ಸಂತೋಷ್, ಲಕ್ಷ್ಮಿ ಕೂಡ ಹೊರತಾಗಿಲ್ಲ. ಏನಾಯ್ತು, ಯಾರು ಫೋನ್ ಮಾಡಿದ್ದು, ನಕ್ಷುನಾ, ಏನಂದ್ಲು ಎಂದು ಲಕ್ಷ್ಮಿ ಒಡನೆಯೇ ಕೇಳಲು, ಹಾಂ ನಕ್ಷುನೇ, ಅದೇನೋ ಫ್ರೆಂಡೆಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದ್ದಾರಂತೆ, ಔಟ್ ಆಫ್ ಕಂಟ್ರಿ. ಸಡನ್ ಪ್ಲ್ಯಾನಿಂಗ್ ಮಾಡಿದ್ದಾರೆ, ಹೋಗ್ಬರ್ತೀನಿ ಅಂತ ಹೇಳಿದ್ಲು ಅಷ್ಟೇ ಎಂದವಳ ಮಾತಲ್ಲಿ ಯಾವುದೇ ಸಾರವಿರಲಿಲ್ಲ. ಆದರೆ ನಿಜವಂತೂ ಇತ್ತು. ಅತ್ತಲಿನ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ಅವಳು ಇಷ್ಟು ಮಾತನಾಡಿದ್ದೇ ಹೆಚ್ಚು. ನವಮಿ, ನಕುಲ್ ಮೂರನೇ ಬಾರಿಗೆ ಮಾತನಾಡಿಸಿದಾಗ ಎಚ್ಚೆತ್ತಳು ನವಮಿ. ಆಕೆಯ ಬಹುದಿನಗಳ ಒದ್ದಾಟಕ್ಕೆ ಒಮ್ಮೆಲೆ ಕತ್ತರಿ ಬಿಟ್ಟಿದ್ದು ಬಹಳ ಹಿಂಸೆ ನೀಡುತ್ತಿತ್ತು ಒಳಗೊಳಗೆ. ಅಡವಿಟ್ಟ ಅವಳ ತಾಯಿಯ ಒಡವೆಗಳು ಮತ್ತು ಮಾರಿದ ಮನೆ ಎರಡನ್ನೂ ಬಿಡಿಸಿಕೊಳ್ಳಲು ಒಂದೊಂದು ರೂಪಾಯಿಯೂ ಆಚೀಚೆ ಆಗದಂತೆ ಕೂಡಿಸುತ್ತಿದ್ದವಳು ಇಂದು ತಂಗಿಗಾಗಿ ಅದನ್ನೆಲ್ಲ ಬಿಟ್ಟುಕೊಡುವ ಸಮಯ ಬಂದಿತ್ತು. ಕಣ್ಣಿನಲ್ಲಿ ತುಂಬಿದ ನೀರನ್ನು ಬೇಡ ಎಂದುಕೊಳ್ಳಲಿಲ್ಲ. ಹೇಳಿ ನಕುಲ್ನ ಮುಖವನ್ನು ನೋಡದೆ ಅಸ್ಪಷ್ಟ ಮಾತನಾಡಿದಳು. ಒಳಗಡೆ ಹೋಗೋಣ ಬಾ, ನಕ್ಷುನ ಹುಷಾರಾಗಿ ಹೋಗ್ಬರೋದಕ್ಕೆ ಹೇಳು ಎಂದು ಕರೆಯುತ್ತಾ ಅವಳ ಕೈ ಹಿಡಿಯಲು ಮತ್ತೇನೂ ಮಾತನಾಡದೆ ಸರಿ ಎಂದು ತಲೆ ಆಡಿಸಿ ಅವನೊಟ್ಟಿಗೆ ಒಳಗಡೆ ಹೆಜ್ಜೆ ಇಟ್ಟಳು. ಅಲ್ಲಿನ ಚಿತ್ರಣ ಸ್ವಲ್ಪ ಸುಧಾರಿಸಿತ್ತು. ಹುಡುಗಿಯರ ಗುಂಪಲ್ಲಿದ್ದವಳೊಬ್ಬಳು ಬೇಕೆಂದೇ ಸರ್ ಬರ್ತಡೆಗೆ ನೀವೇನು ಗಿಫ್ಟ್ ಕೊಡ್ತಾ ಇದ್ದೀರಾ ಮೇಡಮ್ ಎಂದು ಕೇಳಲು ತನ್ನದೇ ಲೋಕದಲ್ಲಿದ್ದ ಹುಡುಗಿ ಏನೆಂದೂ ಉತ್ತರಿಸದೆ ಅವಳನ್ನೇ ಪಿಳಿ ನೋಡಿದಳು. ಅವ್ರ ಕೈಲಿ ಏನು ತಾನೇ ಕೊಡೋಕ್ಕಾಗುತ್ತೆ, ಅವರೇ ಇದ್ದಾರಲ್ಲ ಅಲ್ವಾ ಮೇಡಮ್ ಎಂದು ಟೀಕೆ ಮಾಡಿದ್ದು ಮಾತ್ರ ನಿರೀಕ್ಷಾ. ಈಗೀಗ ನಕುಲ್ ಎದುರಿಗೆ ಮಾತುಗಳು ಸಾಗುತ್ತವೆ. ಬಂಡವಾಳವೆಲ್ಲ ಬಹಿರಂಗವಾದ ಮೇಲೆ ಬಚ್ಚಿಟ್ಟುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂಬ ಸಾಲುಗಳು ಮನದಟ್ಟಾದಂತಿದೆ. ನಿಮ್ಮ ಸರ್ ಹೆಂಡ್ತಿ ಅವ್ರ ಗಂಡಂಗೆ ಏನು ಬೇಕಾದರೂ ಕೊಡ್ತಾರೆ, ಅದನ್ನೆಲ್ಲ ನಿಮ್ಮ ಮುಂದೆನೇ ಕೊಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ವಲ್ಲ. ನೀವು ತಂದಿರೋ ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಸುಮ್ಮನೆ ಸೈಡಲ್ಲಿ ನಿಲ್ಲೋದನ್ನು ಕಲೀರಿ. ಎಲ್ಲರಿಗಿಂತ ಮೊದಲು ಲಕ್ಷ್ಮಿ ಜೋರು ಮಾಡಿದಳು. ನಿರೀಕ್ಷಳ ಮಾತುಗಳು ಯಾವಾಗಲೂ ಅವಳನ್ನು ಕೆಣಕುವಂತೆ ಇರುತ್ತವೆ. ಆದರೆ ಅನಿರೀಕ್ಷಿಸಿದಂತೆ ಮಾತನಾಡಿದ್ದು ಮಾತ್ರ ನವಮಿ. ಏನಂತ ಅಂದ್ಕೊಂಡಿದ್ದೀರಾ ನನ್ನ ಬಗ್ಗೆ ನೀವೆಲ್ಲ? ಏನು ಗೊತ್ತು ಅಂತ ಮಾತಾಡ್ತಿದ್ದೀರಾ ನೀವೆಲ್ಲ ಇಷ್ಟು ಚೀಪಾಗಿ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮಾತಾಡಿದ್ರು ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಯಾರೀ ನೀವೆಲ್ಲ ನನ್ನ ಬಗ್ಗೆ ಮಾತಾಡೋದಕ್ಕೆ? ಏನು ರೈಟ್ಸ್ ಇದೆ ನಿಮಗೆಲ್ಲ? ನನ್ನನ್ನು ಬೆಳೆಸಿದ ನಮ್ಮಮ್ಮನೇ ನನಗೆ ಇದುವರೆಗೂ ಒಂದು ಮಾತು ಅಂದಿಲ್ಲ. ನೀವೆಲ್ಲ ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ? ನಾನಿಲ್ಲಿ ಕೆಲಸಕ್ಕೆ ಸೇರಿದ್ದು ನಿಜ, ಹಾಗೆ ನಮ್ಮ ಮದುವೆ ಆಗಿದ್ದು ನಿಜ. ಆದರೆ ನಮ್ಮ ಬಗ್ಗೆ, ನಮ್ಮ ಸಂಬಂಧದ ಬಗ್ಗೆ ಮಾತಾಡೋಕ್ಕೆ ನಿಮಗೆ ರೈಟ್ಸ್ ಕೊಟ್ಟಿದ್ದು ಯಾರು? ಸರ್ನ ಮರಳು ಮಾಡಿದ್ದಾಳೆ, ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ, ಇನ್ನೇನೋ ಫೇವರ್ ಮಾಡಿದ್ದಾಳೆ. ಈ ರೀತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಕ್ಕೆ ಯಾರು ನೀವೆಲ್ಲ? ನೀವ್ಯಾರಾದರೂ ನೋಡಿದ್ರಾ ನಾನು ಅವರನ್ನು ಮರಳು ಮಾಡಿದ್ದು, ಬುಟ್ಟಿಗೆ ಹಾಕ್ಕೊಂಡಿದ್ದು? ಮಾತಾಡುವಾಗ ನಾವು ಏನನ್ನು ಮಾತಾಡ್ತೀವಿ ಅಂತ ತಲೆಲಿಟ್ಕೊಂಡು ಮಾತಾಡಿ. ನಾಳೆ ದಿನ ಇದೇ ರೀತಿ ನಿಮ್ಮ ಬಗ್ಗೆ ಏನಾದರೂ ಒಂದು ಚಿಕ್ಕ ಗಾಸಿಪ್ ಬಂದರೂ ತಡ್ಕೊಳ್ಳೋ ತಾಕತ್ತಿದೆಯಾ ನಿಮ್ಮಲ್ಲಿ ಯಾರಿಗಾದರೂ? ನಾನು ನೋಡ್ತಾನೇ ಇದ್ದೀನಿ, ಸಹಿಸ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಎಲ್ಲ ನನ್ನ ಗಂಡನಿಗೋಸ್ಕರ. ಅವರಿಗೆ ನನ್ನಿಂದ ನೋವಾಗಬಾರ್ದು, ಬೇಜಾರಾಗಬಾರ್ದು. ಯಾವುದೇ ಕಾರಣಕ್ಕೂ ಅವ್ರ ಗೌರವಕ್ಕೆ ಧಕ್ಕೆ ಬರಬಾರ್ದು. ಇದೆಲ್ಲಕ್ಕಿಂತ ನನ್ನ ಚಿನ್ನು ಮೇಲಿನ ಪ್ರೀತಿಗೋಸ್ಕರ ನಾನು ತುಂಬ ಸಹಿಸ್ಕೊಂಡು ಬಂದಿದ್ದೀನಿ. ಇವತ್ತು ನೀವು ಗಿಫ್ಟ್ ಕೊಡೋ ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಿದ್ದೀರಲ್ಲ, ಇಂಥ ಗಿಫ್ಟನ್ನು ನಾನು ಹುಟ್ಟಾಗಿನಿಂದ ತುಂಬಾ ನೋಡ್ಬಿಟ್ಟಿದ್ದೀನಿ.
ಇವತ್ತು ನೀವು ಹಾಕೊಂಡು ನಿಂತಿರುವ ಒಂದು ಬ್ರ್ಯಾಂಡೆಡ್ ಚಪ್ಪಲಿನ ದಿನಕ್ಕೊಂದು ಚೇಂಜ್ ಮಾಡಿದ್ದೀನಿ ನಾನು. ನನ್ನಮ್ಮ ನನ್ನನ್ನು ಬೆಳೆಸಿದ್ದು ಅದೇ ರೀತಿ. ನಾನು ಕೇಳಿದ್ದನ್ನು ಇಲ್ಲ ಅನ್ನದೇ ಕೊಡಿಸಿದ್ದಾಳೆ. ನನ್ನನ್ನು ರಾಣಿ ಥರನೇ ನೋಡ್ಕೊಂಡಿದ್ದಾಳೆ. ಯಾವುದು ಕಡಿಮೆ ಅನ್ನೋದೇ ನನ್ನ ಜೀವನದಲ್ಲಿ ಇಲ್ಲ. ಅವಳು ಹೋದ್ಮೇಲೆ ನಾನು ಸ್ವಲ್ಪ ಕೆಳಗಿನ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದನ್ನು ಬಿಟ್ಟರೆ ನಿಮ್ಮೆಲ್ಲರಿಗಿಂತ ರಾಯಲ್ ಆಗಿ ಬದುಕಿದವಳು ನಾನು. ಏನು ಮಾಡ್ತೀರಾ ಇವತ್ತು? ಅದನ್ನೆಲ್ಲ ತಗೊಂಡು ನೀವು ಎಷ್ಟೇ ರಾಯಲ್ ಆಗಿ ಬದುಕಿದರೂ ಮಾತಾಡೋ ಮಾತಲ್ಲಿ ನಿಮ್ಮ ಯೋಗ್ಯತೆಗಳು ಏನಂತ ಗೊತ್ತಾಗುತ್ತೆ. ನಾನು ನಿಮ್ಗಳ ರೀತಿಯೇ ಒಂದು ಮಾತು ಹೇಳ್ತೀನಿ, ಕೇಳಿ, ತಡ್ಕೊಂಡು ನಿಂತ್ಕೊಳ್ಳಿ. ಯು ಆರ್ ಆಲ್ ಈಕ್ವಲ್ ಟು ಮೈ ಒನ್ ಡೇ ವೇಸ್ಟ್ ಸ್ಲಿಪ್ಪರ್ಸ್ ಎಂದು ಹುಡುಗಿ ಸಿಡಿಸಿದ ಮಾತಿನ ಪಟಾಕಿಗೆ ಎಲ್ಲರೂ ದಂಗು ಬಡಿದರೆ ಅವಳ ಒಂದು ಮಾತಿನಿಂದ ನಿಂತವರೆಲ್ಲರಿಗೂ ಅವಮಾನವಾಗಿತ್ತು. ಅದೇ ಸ್ಥಿತಿಯನ್ನು ಅವರೆಲ್ಲರೂ ಅವಳ ಬಗ್ಗೆ ಮಾತನಾಡುವಾಗ ಯಾತನೆಯಂತೆ ಅನುಭವಿಸಿದವಳು ಹುಡುಗಿ ನೋವನ್ನು. ನವಮಿ ಕಿರುಚಾಡಿ ಮಾತನಾಡಿದ ರೀತಿಗೆ ನಕುಲ್ಗೆ ಕೋಪ ಬರಲಿಲ್ಲ. ಬದಲಾಗಿ ಅಲ್ಲಿರುವವರ ಯೋಗ್ಯತೆ ತಿಳಿಯಿತು. ಎಷ್ಟು ಕೆಟ್ಟದಾಗಿ ಅವಳ ಚಾರಿತ್ರ್ಯದ ಬಗ್ಗೆ ಮಾತನಾಡಿರಬಹುದು. ಹುಡುಗಿ ಎಂದು ಹೇಳಿರಲಿಲ್ಲ, ಆದರೆ ಇವನು ಕೂಡ ಈ ರೀತಿ ಎಂದೂ ಯೋಚಿಸಿರಲಿಲ್ಲ. ಕಣ್ಣೀರನ್ನು ಕೋಪದಲ್ಲಿ ತಡೆದು ನಿಂತಿದ್ದವಳನ್ನ ನೋಡಿದ ಮೇಲೆ ಎದೆಯಲ್ಲೆಲ್ಲ ಕಸಿವಿಸಿ ಉಂಟಾಯಿತು ಅವನಿಗೆ. ನವಮಿ, ಕಂಟ್ರೋಲ್ ಮಾಡ್ಕೋ. ಸಂತೋಷ್ ಕೈ ಹಿಡಿದು ಶಾಂತವಾಗಿಸಲು ನೋಡಿದ. ಬಿಡಿ ಅಣ್ಣ, ಏನಂತ ಅಂದ್ಕೊಂಡಿದ್ದಾರೆ ನನ್ನ ಬಗ್ಗೆ ಇವರೆಲ್ಲ? ನಮ್ಮ ನಡುವೆ ಮದುವೆಯಂತ ಪವಿತ್ರ ಬಂಧನಕ್ಕೆ ಎಂತೆಂಥ ಹೆಸರುಗಳನ್ನು ನೀಡುತ್ತಾರೆ ಗೊತ್ತಾ ಅಣ್ಣ? ಒಬ್ಬರನ್ನ ಕೊಲ್ಲುವುದಕ್ಕೆ ಮಾತಿಗಿಂತ ದೊಡ್ಡ ಅಸ್ತ್ರ ಬೇಕಿಲ್ಲ ಇವರಿಗೆ. ನನ್ನ ಗಂಡಂಗೆ ಗಿಫ್ಟ್ ಕೊಡೋ ಯೋಗ್ಯತೆ ಇಲ್ಲ ಅಂತ ತಾನೇ ಇವರ ಮನೋಭಾವನೆ. ಬನ್ನಿ, ನೀವು ಕೊಟ್ಟಿರೋ ಗಿಫ್ಟ್ಗಳಿಗಿಂತ ಬೆಲೆ ಬಾಳೋದು ನಮ್ಮಪ್ಪ ಅಮ್ಮ ನನಗಾಗಿ ಬಿಟ್ಟು ಹೋಗಿದ್ದು. ಅದನ್ನೇ ನಿಮ್ಮೆಲ್ಲರ ಮುಂದೆ ಇವತ್ತು ನನ್ನ ಗಂಡಂಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಎಂದವಳ ಕೋಪ ಅವಳನ್ನು ಮೀರಿ ಮುಂದುವರಿಯುತ್ತಿತ್ತು. ನಕುಲ್ನ ಕೈ ಹಿಡಿದವಳು ಅದೇ ದೊಡ್ಡ ಹಾಲ್ನಲ್ಲಿದ್ದ ಕಿಟಕಿಯ ಕರ್ಟನ್ ಸರಿಸಿ ಕೆಳಗೆ ನಿಲ್ಲಿಸಿದ್ದ ನವೀನ ಮಾದರಿಯ ಬುಲೆಟ್ ಬೈಕನ್ನು ತೋರಿಸಿದಳು. ನವಮಿಯ ಮದುವೆಗೆಂದು ಅವಳ ಅಪ್ಪ ಮತ್ತು ಅಮ್ಮ ತಮ್ಮ ಕೈಲಾದಷ್ಟು ಒಡವೆಗಳನ್ನು ಚಿಕ್ಕವಳಿದ್ದಾಗಲೇ ಮಾಡಿಸಿ ಬ್ಯಾಂಕ್ನಲ್ಲಿಟ್ಟಿದ್ದರು. ಈ ವಿಷಯ ನವಮಿಗೆ ಅವಳಮ್ಮ ಸಾಯುವ ಕೆಲ ತಿಂಗಳ ಹಿಂದೆಯಷ್ಟೇ ತಿಳಿಸಿದರು. ಅದು ಅವಳಿಗೆ ತಿಳಿದಿರಲಿ ಎಂಬ ಕಾರಣಕ್ಕೆ. ಅದರ ಜೊತೆಗೆ ಅದರ ಎಲ್ಲ ಮಾಹಿತಿಗಳನ್ನು ಅವಳಿಗೆ ನೀಡಿದರು. ಅವಳಮ್ಮ ಸತ್ತಾಗ ಅವಳು ಬಾಯಿ ಬಿಡದೆ ಸ್ವಲ್ಪ ಜಾಣೆ ತೋರಿಸಿದ್ದು ಇದೊಂದು ವಿಷಯದಲ್ಲಿ ಮಾತ್ರವೇ. ಮದುವೆಯ ಸಂದರ್ಭದಲ್ಲಿ ತಮ್ಮ ಕಡೆಯಿಂದ ಯಾವುದೇ ಉಡುಗೊರೆ ಅಥವಾ ಖರ್ಚು ವೆಚ್ಚವನ್ನಾಗಲಿ ನೋಡಿಕೊಳ್ಳಲಿಲ್ಲ ಎಂಬ ಕೊರಗೊಂದು ಇತ್ತು ಹುಡುಗಿಗೆ. ಅದನ್ನೇ ಈ ಮೂಲಕ ಅವನಿಗೆ ಒಂದು ಬೈಕ್ ಖರೀದಿಸಿ ಗಿಫ್ಟ್ ಕೊಡುವ ಯೋಚನೆ ಮಾಡಿದ್ದಳು. ಅವರೆಲ್ಲ ಅಂದ ಮಾತುಗಳು, ಆಡಿದ್ದ ಮಾತುಗಳು, ಜೊತೆಗೆ ಫೋನಿನಲ್ಲಿ ಮಾತನಾಡಿದ್ದ ನಕ್ಷತ್ರಳ ವಿಷಯ ಎಲ್ಲ ಸೇರಿ ಅವಳ ತಲೆ ಕೆಡಿಸಿ ಕೂಗಾಡುವಂತೆ ಮಾಡಿತ್ತು. ಇದೆಲ್ಲದರ ಮಧ್ಯ ನಕುಲ್ ಕಣ್ಣರಳಿಸಿ ನೋಡಿದ್ದರೆ ಅವಳ ಧೈರ್ಯಕ್ಕೆ ಮನದಲ್ಲೇ ಹರ್ಷಿಸಿದ್ದು ಮಾತ್ರ ಲಕ್ಷ್ಮಿ. ಅದನ್ನು ತೋರಿಸಿದ ಮರುಕ್ಷಣ ಅಲ್ಲಿ ನಿಲ್ಲದೆ ಅಳುತ್ತಾ ರೂಮಿಗೆ ಓಡಿ ಹೋದಳು ನವಮಿ. ನಕುಲ್ ಕೂಡ ಅವಳ ಹಿಂದೆ ಹೋಗುವ ಮುನ್ನ ಎಲ್ಲ ಕಡೆಗೆ ಒಂದು ನೋಟವನ್ನು ಎಸೆದ. ಆದರೆ ಕ್ಷಮೆ ಕೇಳುವ ಪ್ರಮೇಯವೇನೂ ಇರಲಿಲ್ಲ ಎನಿಸಿತು. ಇಂದವನಿಗೆ ಅರ್ಥವಾಯಿತು, ಕೆಲಸದ ವಿಷಯದಲ್ಲಿ ತನ್ನ ವೈಯಕ್ತಿಕ ಜೀವನವನ್ನು ತರಬಾರ್ದು, ಹಾಗೆ ಅತಿ ಸಲುಗೆಯನ್ನು ಎಲ್ಲರಿಗೂ ನೀಡಬಾರ್ದು ಎಂಬುದು. ಮತ್ತವನಲ್ಲಿ ನಿಲ್ಲದೆ ಮಡದಿ ಹಿಂದೆ ನಡೆದ. ಸಂತೋಷ್ ಮತ್ತು ಲಕ್ಷ್ಮಿಗೆ ಇಂದು ನಿಜದ ಅರ್ಥದಲ್ಲಿ ಸಂತೋಷವಾಗಿತ್ತು. ಕಾರಣ ಎರಡಿದ್ದವು. ಒಂದು ನವಮಿಯ ಧೈರ್ಯದ ಮಾತುಗಳಾದರೆ ಎರಡನೆಯದ್ದು ನಕುಲ್ನ ನಡೆ. ರೂಮಿಗೆ ಬಂದವಳು ಅಳುತ್ತಲೇ ತನ್ನ ಬ್ಯಾಂಕ್ನಲ್ಲಿದ್ದ ದೊಡ್ಡ ಮೊತ್ತದ ಹಣವನ್ನು ತಂಗಿಯ ಅಕೌಂಟ್ಗೆ ವರ್ಗಾಯಿಸಿದಳು. ಅಡವಿಟ್ಟಿದ್ದ ಅವಳ ತಾಯಿಯ ಒಡವೆಗಳು, ತಂದೆ ತಾಯಿ ಕಟ್ಟಿಸಿದ ಮನೆ ಎರಡನ್ನೂ ಬಿಡಿಸಿಕೊಳ್ಳಬೇಕೆಂಬ ಆಸೆಯಲ್ಲಿದ್ದವಳ ಆಸೆಗೆ ನೀರೆರಚಿದ್ದು ನಕ್ಷತ್ರಳ ರಿಕ್ವೆಸ್ಟ್. ಸ್ನೇಹಿತರೊಟ್ಟಿಗೆ ಎಲ್ಲರಂತೆ ತಾನೂ ಟ್ರಿಪ್ ಹೋಗಲು ನವಮಿಯನ್ನು ಸಾಕಷ್ಟು ಕೋರಿಕೊಂಡಿದ್ದಳು. ತಂಗಿಯ ಆಸೆಗೆ ವಿರುದ್ಧವಾಗಿ ಹೋಗಲಾರದೆ ಇಷ್ಟು ದಿನ ಕಷ್ಟಪಟ್ಟು ಕೂಡಿಸಿದ್ದ ಹಣವನ್ನೆಲ್ಲ ಅವಳ ಟ್ರಿಪ್ಗೆ ಕೊಡಲು ನಿರ್ಧರಿಸಿದಳು.